ನಮಸ್ಕಾರ. ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಶ್ರೀಮತಿ ಚನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು. ವಿಜಯಪುರ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ರಿಜಿಸ್ಟ್ರಾರ್ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪರಶುರಾಮ್ ರೋಣಿಹಾಳ ರಾಜ್ಯ ಉಪಾಧ್ಯಕ್ಷರು, ಎಲ್.ಎಂ. ಬೆಳ್ಳುಬ್ಬಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಎಂ.ಆರ್. ದೊಡ್ಡಮನಿ ವಿಜಯಪುರ ಜಿಲ್ಲಾಧ್ಯಕ್ಷರು, ಲಚ್ಚಪ್ಪ ಮಾದರ ಜಿಲ್ಲಾ ಉಪಾಧ್ಯಕ್ಷರು, ಸಕ್ಕುಬಾಯಿ ಚೀರಲದಿನ್ನಿ ವಿಜಯಪುರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು, ಬಾಬು ಗುಣದಾಳ ಬಬಲೇಶ್ವರ ತಾಲೂಕು ಅಧ್ಯಕ್ಷರು, ಮಲ್ಲಪ್ಪ ಲಾಳಿ ತಿಕೋಟ ತಾಲೂಕು ಅಧ್ಯಕ್ಷರು, ದುರ್ಗಪ್ಪ ಐಹೊಳ್ಳಿ ತಿಕೋಟ ತಾಲೂಕು ಕಾರ್ಯದರ್ಶಿ, ಶ್ರವಣಕುಮಾರ್ ವನಹಳ್ಳಿ ವಿಜಯಪುರ ಜಿಲ್ಲೆ ಇನ್ನೂ ಹಲವಾರು ಮುಖಂಡರು ಭಾಗವಹಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಡಿವಿ ನ್ಯೂಸ್ ಕರ್ನಾಟಕ. ಹಿರಿಯ ರಾಜಕೀಯ ಮಾಜಿ ಪ್ರಧಾನಿಗಳು ದೇವೇಗೌಡರ ಪತ್ನಿ ಚೆನ್ನಮ್ಮ ತಾಯಿಯವರು ಮರಣ ಹೊಂದಿದ್ದು ನಮಗೆ ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಈ ನಾಡಿನ ಸಮಸ್ತ ಜನತೆಗೆ ದುಃಖದ ಒಂದು ಸನ್ನಿವೇಶ ಕಂಡು ಬರ್ತಾ ಇದೆ. ಹಾಗೆ ಇವತ್ತಿನ ದಿವಸ ನಾವು ಕೂಡ ಸಂಘಟನೆಯ ಪರವಾಗಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ವತಿಯಿಂದ ಅವರಿಗೆ ನಾವು ವಿಜಯಪುರ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಸಮಿತಿಯ ಜಿಲ್ಲಾ ಸಮಿತಿ ಹಾಗೂ ತಾಲೂಕಾ ಸಮಿತಿ ಹಾಗೆ ರಾಜ್ಯ ಸಮಿತಿಯ ಒಂದು ಮೇರೆಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಆದರೆ ಇವತ್ತು ದೇವೇಗೌಡರು ಅತ್ಯಂತ ಹಿರಿಯ ರಾಜಕಾರಣಿಗಳು, ಅವರಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟಿವ್ ಮಾಡಿ ಅವರು ಒಂದು ಮಾಜಿ ಪ್ರಧಾನಿಯಾಗಿದ್ದು ಈ ದೇಶದ ಅತ್ಯಂತ ಕೊಡುಗೆಯ ಸಂಗತಿಯಾಗಿದೆ. ಅದಕ್ಕೆಲ್ಲ ತನು ಮನ ಧನ ಒಂದು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತಂದ್ರೆ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಬಹಳ ಮುಖ್ಯ ಆಗಿದೆ. ಈ ದೇಶದ ಅತ್ಯುನ್ನತ ಒಂದು ಹುದ್ದೆಯಲ್ಲಿ ಅವರು ಸೇವೆ ಸಲ್ಲಿಸಲಕ್ಕ ಅವರು ಬೆನ್ನೆಲುಬಾಗಿ ಈ ರಾಜಕಾರಣಿಯ ಒಂದು ಹಂತದ ಅವರ ಕುಟುಂಬಕ್ಕೆ ಬಹಳ ಆಸರೆ ಆಗಿದ್ರು ಅಂತ ಹೇಳಿ ನಮಗೆ ಸಂತೋಷದಾಯಕ ಆಗಿತ್ತು. ಇವತ್ತ ಅವರನ್ನ ಕಳ್ಕೊಂಡು ಇವತ್ತು ಈ ನಾಡಿನ ಸಮಸ್ತ ಜನತೆಗೆ ಅತ್ಯಂತ ದುಃಖದ ಸನ್ನಿವೇಶ ಅಂತ ಹೇಳಿ ನಾವು ಅವರಿಗೆ ಮತ್ತೊಮ್ಮೆ ನಮ್ಮ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ. ಜಿಲ್ಲಾಧ್ಯಕ್ಷರು ಎಂ.ಆರ್. ದೊಡ್ಡಮನಿ. ನಮ್ಮ ಹಿರಿಯ ರಾಜಕಾರಣಿಯಾದಂಥ ಎಚ್.ಡಿ. ದೇವೇಗೌಡರ ಪತ್ನಿಯಾದಂಥ ಗೌರಮ್ಮ ತಾಯಿಯವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಕೈಲಾಸ ಯಾತ್ರೆಯನ್ನು ಮಾಡಿರುವಂಥ ಆ ಗೌರಮ್ಮ ತಾಯಿಯವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಈ ಮೂಲಕ ಬೇಡಿಕೊಳ್ಳುತ್ತೇವೆ. ಜಿಲ್ಲಾ ಉಪಾಧ್ಯಕ್ಷರು ಲಚ್ಚಪ್ಪ ಮಾದರ. ಮಾಜಿ ಪ್ರಧಾನಮಂತ್ರಿಯಾದ ಶ್ರೀ ದೇವೇಗೌಡರ ಧರ್ಮಪತ್ನಿಯಾದ ಚೆನ್ನಮ್ಮ ತಾಯಿಯವರ ನಿಧನ ನಮ್ಮೆಲ್ಲರಿಗೂ ಈ ರಾಜ್ಯಕ್ಕೆ ತುಂಬಲಾರದ ನಷ್ಟನೇ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ದೇವೇಗೌಡರು ಬೆನ್ನೆಲುಬಾಗಿ ಮತ್ತು ಇಡೀ ನಮ್ಮ ರಾಜಕಾರಣದಲ್ಲಿರುವಂಥ ಒಂದು ಹಿಂದಿನ ದೇವೇಗೌಡರ ಹಿಂದಿನ ಅದ್ಭುತ ಶಕ್ತಿಯಾಗಿ ಇಲ್ಲಿ ತನಕ ಅವರು ಕಾರ್ಯನಿರ್ವಹಿಸಿದರು. ಮತ್ತು ಚೆನ್ನಮ್ಮ ತಾಯಿಯವರು ಯಾವುದೇ ದೇವೇಗೌಡರಿಗೆ ಯಾವುದೇ ಸಂದರ್ಭದಲ್ಲಿ ಆದರೂ ಒಂದು ಶಕ್ತಿಯಾಗಿ ನಿಂತು ಅವರನ್ನು ಮುನ್ನೆಲೆಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮತ್ತು ಮಕ್ಕಳು ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅಲ್ಲಿವರೆಗೂ ಶ್ರಮವಹಿಸಿ ಇಡೀ ರಾಜ್ಯದಲ್ಲಿ ಪಕ್ಷ ಯಾವ ರೀತಿ ಸಂಘಟನೆಯಾಗಿರಬೇಕು ಅನ್ನೋದನ್ನು ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಮಾದರಿ ಮಹಿಳೆಯಾಗಿ ನಮ್ಮ ರಾಜ್ಯಕ್ಕೆ ಒಬ್ಬ ಮಾದರಿ ಹೆಣ್ಣು ಮಗಳಾಗಿ ಬೆಳೆದು ತೋರಿಸಿರುವಂಥ ಒಂದು ನಮ್ಮ ಒಂದು ಮೇರು ಪರ್ವತವೇ ಅಂತ ಹೇಳ್ಬೋದು. ಇಂಥ ಚೆನ್ನಮ್ಮನವರನ್ನು ಕಳೆದುಕೊಂಡಂಥ ದೇವೇಗೌಡರ ಕುಟುಂಬ ಇವತ್ತು ಅನಾಥವಾಗಿದೆ ಮತ್ತು ಇದು ರಾಜ್ಯಕ್ಕೆ ತುಂಬಲಾರದ ನಷ್ಟ. ಚೆನ್ನಮ್ಮ ತಾಯಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಯಾರು ಮಾಡ್ತೀನಿ ಸರ್. ಮಾಜಿ ಪ್ರಧಾನಿಯಾಗಿರ್ತಕ್ಕಂತಹ ಶ್ರೀ ದೇವೇಗೌಡರ ಪತ್ನಿ ಹಾಗೂ ಶಕ್ತಿಯಾಗಿರ್ತಕ್ಕಂತಹ ಅಮ್ಮ ಚೆನ್ನಮ್ಮವರು ಇಂದು ನಮ್ಮ ಜೀವನದಿಂದ ಅಗಲದಿಂದ ತುಂಬಲಾರದಂತಹ ನಷ್ಟವನ್ನು ಕುಟುಂಬದಿಂದ ಮತ್ತು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತಮ್ಮದೇ ಅಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಈ ಚೆನ್ನಮ್ಮ ಅಮ್ಮವರಿಗೆ ಅವರ ಆತ್ಮಕ್ಕೆ ಶಾಂತಿ ಮತ್ತು ದೇವೇಗೌಡರ ಕುಟುಂಬಕ್ಕೆ ಶಕ್ತಿ ತುಂಬದಂತೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸೇರಿದ ನಾನು ಮಾತನಾಡುತ್ತೇನೆ. ಈ ದೇಶ ಕಂಡ ಶ್ರೀಮಂತ ನಾಯಕ
ಧರ್ಮಪತ್ನಿಯವರು 18/7/2026 ನಿಧನ ಹೊಂದಿರ್ತಾರೆ. ಅದಕ್ಕೆ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ವತಿಯಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ ವಿಜಯಪುರ ಜಿಲ್ಲೆಯಿಂದ. ಹಾಗೆಯೇ ಆ ದೇವೇಗೌಡರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಆ ದೇವರು ಕೊಡಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ವಿಜಯಪುರ ಜಿಲ್ಲೆಯ ಆದಿಜಾಂಬವ ಸಂಘಟನೆ ವತಿಯಿಂದ ತಾಯಿ ಚೆನ್ನಮ್ಮ ಅವರಿಗೆ ಭಾವಪೂರ್ಣ ಒಂದು ಶಬ್ದಾಂಜಲಿ ಅರ್ಪಿಸ್ತೇವೆ. ಆಗ ಆ ದೇವೇಗೌಡರಿಗೆ ಈ ಮಡದಿಯನ್ನು ಕಳ್ಕೊಂಡಂತ ಹಿರಿಯ ಜೀವಕ್ಕೆ ಆ ದೇವರು ದುಃಖನ್ನು ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊಂಡು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯ ವಂದನೆಗಳನ್ನು ಅರ್ಪಿಸ್ತೇವೆ ಜಿಲ್ಲೆಯಿಂದ.